ಹಾಟ್ ನ್ಯೂಸ್, ಬಾಯ್ ಫ್ರೆಂಡ್ಗೋಸ್ಕರ ಫಿಯಾನ್ಸಿನ ಬೆಟ್ಟದಿಂದ ತಳ್ಳಿ ಸಾಯಿಸಿದ ಗರ್ಲ್ ಫ್ರೆಂಡ್. ಈ ಆಂಟಿ ಇದಾಳಲ್ಲ, ಇವಳ ಹೆಸರು ಸಿಯಾ ಗೋಯಲ್ ಅಂತ. ಅವ್ರ ಫಿಯಾನ್ಸಿ ಕೇತನ್ ಅಗರ್ವಾಲ್ನ ಲೋಹಗಢ್ ಫೋರ್ಟ್ ಇಂದ ತಳ್ಳಿ ಸಾಯಿಸಿರ್ತಾಳೆ. ಯಾಕೆ ಅಂದ್ರೆ ಅವಳಿಗೆ ಒಂದು ಅಫೇರ್ ಇರುತ್ತೆ ಚೇತನ್ ಚೌಧರಿ ಅನ್ನೋನ್ ಜೊತೆ. ಸಿಯಾ ಗೋಯಲ್ಗೆ ಕೇತನ್ ಅಗರ್ವಾಲ್ ಜೊತೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಗಿರುತ್ತೆ. ನೆಕ್ಸ್ಟ್ ಮಂತ್ ಮ್ಯಾರೇಜ್. ಆ ಮ್ಯಾರೇಜ್ಗೋಸ್ಕರ ಅಂತಾನೆ ಕೇತನ್ 17 crores ಅಡ್ವಾನ್ಸ್ ಕೊಟ್ಬಿಟ್ಟಿರ್ತಾನೆ. 14 ಜೂನ್ ಟ್ರೆಕ್ಕಿಂಗ್ ಅಂತ ಲೋಹಗಢ್ ಫೋರ್ಟ್ಗೆ ಹೋಗ್ತಾರೆ ಅವರಿಬ್ರು. ಅಲ್ಲಿಂದ ಸಿಯಾ ಕೇತನ ತಳ್ಳಿ ಸಾಯಿಸ್ಬಿಡ್ತಾಳೆ. ಪೋರ್ಟ್ರೆ ಮಾಡ್ಕೊಳ್ಳೋದ್ ಮಾತ್ರ ಸ್ಲಿಪ್ ಆಗಿ ಬಿದ್ದ ಅಂತ. ಅಲ್ಲಿನ ಲೋಕಲ್ ವಿಲೇಜರ್ಸ್ ಮತ್ತೆ ರೆಸ್ಕ್ಯೂ ಟೀಮ್ ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸತ್ತೋಗಿರ್ತಾನೆ. ಅವಾಗ ಎಲ್ಲರೂ ನಾರ್ಮಲ್ ಡೆತ್ ಅನ್ಕೊಂಡು ಸುಮ್ಮನೆ ಇರ್ತಾರೆ. ಅವಳ ಸ್ಟೇಟಸ್ಗಳು ನೋಡ್ರಿ. ಅಲ್ಲೇ ಅವ್ರ ಅಪ್ಪ ಅಮ್ಮಂಗೆ ಸಿಯಾ ಮೇಲೆ ಡೌಟ್ ಬರುತ್ತೆ. ಅವಾಗ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದೇನಂದ್ರೆ ಸಿಯಾ ಮತ್ತೆ ಚೇತನ್ ಇಬ್ರು ಪ್ಲಾನ್ ಮಾಡ್ಕೊಂಡು ಮಾಡಿರೋ ಮರ್ಡರ್ ಅಂತ. ಯಾಕೆ ಅಂದ್ರೆ ಈ ಮರ್ಡರ್ ಅಟೆಂಪ್ಟ್ ಫಸ್ಟ್ ಟೈಮ್ ಅಲ್ಲ, 12th ಜೂನ್ಗೆ ಒಂದ್ಸತಿ ಆಗೋಗಿರುತ್ತೆ. ಸಿಯಾ ಬರ್ಡೇಗೆ ಅಂತಾನೆ 12th ಜೂನಲ್ಲಿ ಒಂದ್ಸತಿ ಲೋಹಗಢ್ ಫೋರ್ಟ್ಗೆ ಹೋಗಿರ್ತಾರೆ. ಅವಾಗ ಇವನು ಬಚಾವ್ ಆಗ್ಬಿಟ್ಟಿರ್ತಾನೆ. ಅವ್ರ ಪ್ಲಾನು ಸಕ್ಸೀಡ್ ಆಗಲ್ಲ. ತಿರ್ಗಾ ಪ್ರೀ ವೆಡ್ಡಿಂಗ್ ಶೂಟ್ಗೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕಾದ್ರೆ ಅವ್ನ ಪಾಸ್ಪೋರ್ಟ್ ಮಾತ್ರ ಯಾರೋ ಕಳ್ತನ ಮಾಡ್ಬಿಡ್ತಾರಂತೆ. ಅದ್ರ ನೆಕ್ಸ್ಟ್ ಡೇ ತಿರ್ಗಾ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಫೋರ್ಸ್ ಮಾಡ್ತಾರೆ. ಆದ್ರೆ ಅವ್ರ ಮನೆಯವ್ರು ಒಪ್ಕೊಳ್ಳಲ್ಲ. ಇವಳು ಫೋರ್ಸ್ ಮಾಡಿ ಒಪ್ಪಿಸ್ತಾಳೆ. ಹೋಗ್ತಾ ಇರ್ಬೇಕಾದ್ರೇನು ಇವ್ರ ಕಾರಲ್ಲಿ ಅವ್ನ ಬಾಯ್ ಫ್ರೆಂಡ್ ಸ್ಕೂಟಿಯಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಫೋರ್ಟ್ ಅಲ್ಲಿ ಕ್ಯಾಪ್ಚರ್ ಆಗಿರೋ ಫುಟೇಜ್ ನೋಡ್ರಿ. 33 ಡಿಗ್ರಿ ಬಿಸಿಲಲ್ಲೂ ಜಾಕೆಟ್ ಹಾಕೊಂಡ್ ಬಂದವನಣ್ಣ. 14 ಜೂನ್ ಅವ್ರ ಪ್ಲಾನ್ ಸಕ್ಸಸ್ ಆಗುತ್ತೆ. ಪಾಪ ಕೇತನ್ ಸತ್ತೋಗ್ತಾನೆ. ಇಲ್ಲಿ ಫಸ್ಟ್ ತಪ್ಪು ಯಾರ್ದು ಗೊತ್ತಾ? ಈಗೋಯಿಸ್ಟಿಕ್ ಪೇರೆಂಟ್ಸ್. ಒಳ್ಳೆ ರಿಚ್ ಸಂಬಂಧ ಬಂತ ತಗೋ ಗಂಟ್ ಕಟ್ಬಿಡು, ಹುಡುಗಿ ಹತ್ರ ಮಾತಾಡೋದೇ ಬೇಡ. ಆದ್ರೆ ಈ ಕೇಸ್ಗಳಲ್ಲಿ ಅವು ನಡೆಯಲ್ಲ. ಏನೋ ಬೇಜಾರಾಗಿದ್ರೆ ಆದ್ರೂ ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾಳೆ ಅನ್ಬೋದು, ಖುಷಿಯಾಗಿ ಎಲ್ಲ ಸ್ವೀಕರಿಸ್ತಾ ಇರ್ತಾಳೆ. ಆಮೇಲೆ ತಗೊಂಡೋಗಿ ನೂಕ್ಬಿಡ್ತಾಳೆ. ಬೇಜಾರಾಗಾದ್ರೂ ಇದ್ದಿದ್ರೆ ಅವ್ನ್ಗೊಂದು ಡೋರ್ ಬಂದು ಕೇಳಿ ಎಲ್ಲ ಮ್ಯಾಟರ್ ಸಾಲ್ವ್ ಆಗ್ಬೋದಿತ್ತು. ಪಾಪ ಕೇತನ್ ಅವಳ ಲವ್ ನ ನಡ್ಸಕ್ಕೋಸ್ಕರ ಅವನನ್ನ ಸಾಯಿಸ್ಬಿಟ್ಲು. ಅವ್ರ ಮನೇಲಿರೋರ್ ಪರಿಸ್ಥಿತಿ ಯೋಚನೆ ಮಾಡ್ರಿ. ಮೊದ್ಲೇ ಆದ್ರೂ ಇದ್ರ ಬಗ್ಗೆ ಹೇಳಿದಿದ್ರೆ ಕೇತನ್ ಏನ್ ಫೋರ್ಸ್ ಮಾಡ್ತಿದ್ನ? ಬೇರೆ ಮದುವೆ ಮಾಡ್ಕೊಂಡು ಮರಿ ಮಕ್ಳು ಮಾಡ್ಕೊಂಡು ಇರ್ತಿದ್ದ. ಇವಾಗ ಹಾಟ್ ನ್ಯೂಸ್ ಇರುತ್ತಷ್ಟೇ, ಅವಳನ್ನ ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೋನಮ್ ರಘುವಂಶಿಗೆ ಬೇಲ್ ಕೊಟ್ಟಂಗೆ ಇವಳಿಗೂ ಇನ್ನೊಂದು ತಿಂಗಳಾದ್ಮೇಲೆ ಬೇಲ್ ಕೊಡ್ತಾರೆ. ನಮ್ ಜುಡಿಷಿಯರಿ ಸಿಸ್ಟಮ್ ಅವ್ರು ಗಿಲ್ಟಿ ಅಂತ ಪ್ರೂವ್ ಮಾಡಿದ ತಕ್ಷಣ ಹ್ಯಾಂಗ್ ಮಾಡದೇ ಇದ್ರೆ ಕ್ರೈಮ್ಸ್ ಅಂತೂ ನಿಲ್ಲಲ್ಲ ನಮ್ ದೇಶದಲ್ಲಿ.